ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5 ಮತ್ತು 6 ಎರಡು ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಎಂಬುದಾಗಿ, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂಬುದಾಗಿ ಬಿದ್ದಿರುವುದನ್ನು ನೋಡುವಾಗ ಆತನಿಗೆ ಯಾವ ಮೂಮೆಂಟ್ ಇಲ್ಲ, ಯಾವ ಪ್ರೋಗ್ರೆಸ್ ಇಲ್ಲ, ಯಾವ ಒಂದು ಬಿಗಿನಿಂಗ್ ಇಲ್ಲ, ಯಾವ ಆತನು ಬಿದ್ದಿದ್ದ. ನೀನು ಯಾವುದರಲ್ಲಿ ಸ್ಟಕ್ ಆಗಿದೆ? 38 ವರ್ಷದ ರೋಗಿಯು ಬಿದ್ದಿರುವುದನ್ನ ಯೇಸು ಸ್ವಾಮಿಯನ್ನು ಖಂಡಿತ ಹಾಗೆ ಯೇಸು ಸ್ವಾಮಿಯನ್ನು ನಿನ್ನನ್ನು ನೋಡುವಾಗ ನೀನು ಯಾವ ವಿಷಯದಲ್ಲಿ ಬಿದ್ದಿದೆಯಾ? ಯಾವ ವಿಷಯದಲ್ಲಿ ನಿನಗೆ ಸ್ಟಕ್ ಆಗಿದೆಯಾ? ನೀನು ಭಯದಲ್ಲಿ ಸ್ಟಕ್ ಆಗಿದೆ, ನೀನು ಭಯದಲ್ಲಿ ಪ್ಯಾರಲೈಸ್ ಆಗಿದೆ. ನಿನಗೆ ಮೂಮೆಂಟ್ ಮಾಡ್ಲಿಕ್ಕಾಗ್ತಿಲ್ಲ. ಆತ್ಮಿಕ ಜೀವಿತದಲ್ಲಿ ನೀನು ಮುಂದೆ ಮುಂದೆ ಹೋಗ್ತಾ ಇದೀಯಾ? ಯಾಕೆ ಆತನು ನಿನ್ನ ಕಡೆ ನೋಡುವಾಗ ನೀನು ಎಕ್ಸ್ಪೋಸಿಷನ್ನಲ್ಲಿ ನೀನು ಪ್ಯಾರಲೈಸ್ ಆಗಿದ್ದನ್ನ, ನೀನು ಆತ್ಮಿಕವಾಗಿ ನಿನ್ನ ಬಿದ್ದಿರುವುದನ್ನು ಆತನು ನೋಡ್ತಾ ಇದ್ದ. ಬೆಳಲಿಕ್ಕೆ ಆಗದಿರ್ತಕ್ಕಂಥ ಪ್ಯಾರಲೈಸ್, ಕಂಫರ್ಟ್ ಝೋನಲ್ಲಿ ನೀನು ಪ್ಯಾರಲೈಸ್ ಆಗಿದೆ. ನಿನ್ನ ನೋವಿನಲ್ಲಿ, ನಿನ್ನ ದುಃಖದಲ್ಲಿ ನೀನು ಪ್ಯಾರಲೈಸ್ ಆಗಿದೆ. ದೇವರು ಈ ಒಂದು ದಿನದಲ್ಲಿ 38 ವರ್ಷದ ರೋಗಿಯಲ್ಲಿ ಬಿದ್ದಂತ ವ್ಯಕ್ತಿಯನ್ನ ಕೇಳಿದ ಹಾಗೆ ಆತನು ನಿನಗೆ ಕೇಳಲಿಕ್ಕಿದ್ದಾನೆ, ನೀನು ಈ ಬಿದ್ದಿರುವುದರಿಂದ ಹೇಳಲಿಕ್ಕೆ ನಿನ್ನ ಮನಸ್ಸಿನ ನಿನ್ನ ಸ್ಥಿತಿ ಏನು ಎಂಬುದಾಗಿ, ಯಾವ ಸ್ಥಿತಿಯಲ್ಲಿ ನೀನು ಇದೆಯಾ? ಆತನು ನಿನಗೆ ಪ್ರಶ್ನೆ ಮಾಡುವುದನ್ನು ಕೇಳ್ತಾ ಇದ್ದಾನೆ. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು? ನೀನು ಸ್ಟಕ್ ಆಗಿರ್ತಕ್ಕಂಥ ವಿಷಯದಿಂದ ಹೊರಗೆ ಬರಲಿಕ್ಕೆ ನಿನಗೆ ಮನಸ್ಸುಂಟು ಎಂಬುದಾಗಿ ದೇವರು ನಿನ್ನನ್ನು ಕರೆಯುವಾಗ ನಿನ್ನ ಪ್ರತ್ಯುತ್ತರ ನಿನಗೆ ರಿಯಲಿ ಚೇಂಜ್ ಬೇಕು. ಒಂದು ವೇಳೆ ಆತನು ನೀನು ಸ್ಟಕ್ ಆಗಿರ್ತಕ್ಕಂಥ ನಿನ್ನ ಆತ್ಮಿಕ ಜೀವನ, ಪ್ಯಾರಲೈಸ್ ಆಗಿರ್ತಕ್ಕಂಥ ನಿನ್ನ ದೇಹದ, ನಿನ್ನ ಆತ್ಮಿಕದ, ನಿನ್ನ ಜೀವನದ ಯಾವುದೇ ಭಾಗದಲ್ಲಿ ಆತನು ಒಂದು ವೇಳೆ ನಿನಗೆ ಆತನು ಬದಲಾವಣೆಯನ್ನು ಕೊಟ್ಟರೆ ನೀನು ಮಾತನಿಗಾಗಿ ಏನು ಮಾಡಲಿಕ್ಕೆ ಸಾಧ್ಯ? ನೀನು ಆತನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ? ಸ್ವಾಮಿ, ನಾನು ಇಷ್ಟು ದಿವಸ ನಾನು ಸ್ಟಕ್ ಆಗಿರ್ತಕ್ಕಂಥ ವಿಷಯದಲ್ಲಿ ನೀನು ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದೀಯಾ, ನಾನು ಈ ಒಂದು ಸಮಯದಲ್ಲಿ ತಿರುಗಿ ಪಶ್ಚಾತ್ತಾಪದ ಹೃದಯದಿಂದ ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ನೀನು ನಿರ್ಧಾರವನ್ನು ಕೊಟ್ಟಿದ್ದೀಯ. 38 ವರ್ಷದಿಂದ ಬಿದ್ದಿರ್ತಕ್ಕಂಥ ರೋಗಿ ಆತನು ಭಿಕ್ಷೆ ಬೇಡಿಕೊಂಡು, ಒಂದು ವೇಳೆ ಆತನ ಚೇಂಜ್ ಆಗಿದ್ದಾಗ ಭಿಕ್ಷೆ ಬೇಡುವುದು ಆ ಕಂಫರ್ಟ್ ಝೋನ್ ಅನ್ನು ಹೋಗಿ ಆತನು ಕೆಲಸ ಮಾಡಬೇಕಾಗ್ತದೆ. ಒಂದು ವೇಳೆ ದೇವರು ನಿನ್ನನ್ನು ಆತನು ಸ್ವಸ್ಥ ಮಾಡಲಿಕ್ಕಿರುವಾಗ ನಿನ್ನ ಸ್ಟಕ್ ಆಗಿರ್ತಕ್ಕಂಥ ಪ್ಯಾರಲೈಸ್ ಆಗಿರ್ತಕ್ಕಂಥ ಅಂಶ ನಿನ್ನ ಜೀವನದಲ್ಲಿ ದೇವರು ಆತನು ಬದಲಾಯಿಸಲಿಕ್ಕೆ 38 ವರ್ಷದ ರೋಗಿಯನ್ನು ಕೇಳಿದ ಹಾಗೆ ದೇವರು ನಿನ್ನನ್ನು ಕೇಳ್ತಾ ಇದ್ದಾರೆ, ನಿನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸಿದೆಯಾ? ನನಗೆ ಮನಸ್ಸಿದ್ದಲ್ಲಿ ಆತನ ಸನ್ನಿಧಾನದಲ್ಲಿ ಬಾ ಸ್ವಾಮಿ. 38 ವರ್ಷದ ರೋಗಿಯು ಪ್ಯಾರಲೈಸ್ ಆಗಿ ಬಿದ್ದಿರುವುದನ್ನು ನೀನು ಖಂಡಿತ ಹಾಗೆ ನನ್ನನ್ನು ಖಂಡಿತ ದೇವರಿಗೆ ಯಾವುದೇ ಮರ್ಯಾದೆ, ನೀನು ಯಾವುದರಲ್ಲಿ ಪ್ಯಾರಲೈಸ್ ಆಗಿದೆ ಎಂಬುದಾಗಿ ನೀನು ಗೊತ್ತಿಲ್ಲ ಅಂತ ಜನರಿಗೆ ಗೊತ್ತಾಗಲಿಕ್ಕಿಲ್ಲ, ನಿಮ್ಮ ಕುಟುಂಬದಲ್ಲಿ ಗೊತ್ತಾಗಲಿಲ್ಲ, ಸಭೆಯಲ್ಲಿ ಹೋಗುವಾಗ ಸಭೆಯಲ್ಲಿ ಗೊತ್ತಾಗಲಿಲ್ಲ, ಸಭಾಪಾಲಕರಿಗೆ ಗೊತ್ತಾಗಲಿಕ್ಕಿಲ್ಲ. ನೀನು ಯಾವ ನಿನ್ನ ಜೀವನದಲ್ಲಿ ಯಾವ ಅಂಶದಲ್ಲಿ ನೀನು ಪ್ಯಾರಲೈಸ್ ಆಗಿದೆ ಆದ್ರೆ ದೇವರಿಗೆ ನೀನು ಪ್ರತಿದಿನ ಬರ್ತಿರ್ಬೋದು, ಪ್ರತಿ ವಾರ ಬರ್ತಿರ್ಬೋದು, ಆದರೆ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ನೀನು ಯಾವ ವಿಷಯದಲ್ಲಿ ಸ್ಟಕ್ ಆಗಿದೆ, ಯಾವ ಭಯದಲ್ಲಿ, ಯಾವ ಆರೋಗ್ಯದಲ್ಲಿ, ಯಾವ ಒಂದು ಚಿಂತೆಯಲ್ಲಿ, ಯಾವ ಒಂದು ಆ ದುರಾಶೆಯಲ್ಲಿ, ಯಾವ ಒಂದು ಲಸ್ಟನ್ನು ನೀನು ಸ್ಟಕ್ ಆಗಿದೆಯಲ್ಲ, ನಿನಗೆ ಅದರಿಂದ ಹೊರಗೆ ಬರಲಿಕ್ಕೆ ಅನಿಸುತ್ತೆ. ಪ್ರಾರ್ಥನೆಯನ್ನು ಮಾಡ್ತೀನಿ, ಸ್ವಾಮಿ, ನನ್ನ ಜನರಿಂದ ಮುಚ್ಚಿಕೊಳ್ಳಬಹುದು ದೇವ, ಜನರಿಗೆ ನಾನು ಕಾಣಿಸಿದ ಹಾಗೆ ನಾನು ಓಡಾಡಬಹುದು, ಆದರೆ ನಿನಗೆ ಪರಿಹಾರ. ನಾನು ಪ್ಯಾರಲೈಸ್ ಆಗಿರ್ತಕ್ಕಂಥ ವಿಷಯವನ್ನು ತೆಗೆದು ನನ್ನನ್ನು ಕರ್ತನೆ ನೀನು ಗುಣಪಡಿಸಿ, ನನ್ನ ಜೀವಿತದಲ್ಲಿ ಚೇಂಜ್ ಬೇಕು, ನನ್ನ ಜೀವಿತದಲ್ಲಿ ಚೇಂಜ್ ಬೇಕು, ನನ್ನ ಜೀವಿತದಲ್ಲಿ ಬದಲಾವಣೆ ಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುವಾಗ ನೀನು ಸ್ಟಕ್ ಆಗಿರ್ತಕ್ಕಂಥ ವಿಷಯವನ್ನು, ಪ್ಯಾರಲೈಸ್ ಆಗಿರ್ತಕ್ಕಂಥ ವಿಷಯವನ್ನು ತೆಗೆದು ನಿನಗೆ ಬದಲಾವಣೆ ನಂಬಿಕೆಯಿಂದ